ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಡೆಸದೆ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಮಡಿಕೇರಿ ತಾಲೂಕ್ ಪಂಚಾಯತ್ ಕಚೇರಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ತಕ್ಷಣ ಚುನಾವಣೆ ನಡೆಸುವಂತೆ ಒತ್ತಾಯಿಸಿದರು. ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೆಯದೇ ಇರುವುದರಿಂದ ಅನುದಾನಕ್ಕೆ ಕುತ್ತು ಆಗಿರುತ್ತದೆ. ಸರ್ಕಾರದ ಹಠಮಾರಿತನದಿಂದ ಕಳೆದ 6 ವರ್ಷಗಳಿಂದ ಇಂದಿನವರೆಗೆ ಸತತವಾಗಿ ವಿವಿಧ ನೆಪಗಳನ್ನು ಒಡ್ಡುತ್ತಾ ಚುನಾವಣೆಯನ್ನು ಮುಂದೂಡಿಕೊಂಡು ಬಂದಿರುವುದು ತೀವ್ರವಾಗಿ ಈ ಮೂಲಕ ಖಂಡಿಸುತ್ತಾ ತಕ್ಷಣ ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವುದಕ್ಕೆ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಈ ಮೂಲಕ ವಿನಂತಿಸಲಾಗಿದೆ. ಸರ್, ಕ್ರಮ ಕೈಗೊಳ್ಬೇಕು ಸರ್. ಭಾಳ ಮುಖ್ಯವಾಗಿ ಏನಂದರೆ, ಈಗ ಗ್ರಾಮ ಪಂಚಾಯಿತಿ PDOಗಳು ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಮೊನ್ನೆ ಉದಾಹರಣೆಗೆ ನಾನೇ ಒಂದು ಸರ್ಟಿಫಿಕೇಟಿಗೆ ಹೋಗುವಾಗ ಅದು ಈಗ ಕೊಡೋಕ್ಕಾಗೋದಿಲ್ಲ, ಅವರು ಆಡಳಿತಾಧಿಕಾರಿಗಳು 24ನೇ ತಾರೀಕಿಗೆ ಬರ್ತಾರೆ, ಆಗ ತಗೊಳ್ಳಿ, ನಾವು ಕೊಟ್ಟು 15 ದಿವಸ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಚುನಾವಣೆ ನಡೆಸದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಗೆ ವಿರುದ್ಧವಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಕ್ಷೇತ್ರಗಳಿಗೆ ಅನುದಾನ ಸಮರ್ಪಕವಾಗಿ ಹಂಚಿಕೆಯಾಗದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲವೆಂದು ಆರೋಪಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವಂಥದ್ದು ಸಂವಿಧಾನದಲ್ಲಿರುವಂಥದ್ದು. ಅಂದರೆ ಲೋಕಸಭಾ ಸದಸ್ಯರು, ನಂತರ MLAಗಳು, ಅದರ ಕೆಳಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ವ್ಯವಸ್ಥೆ. ಆ ಮುಖಾಂತರ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸ್ಥಳೀಯ ಪ್ರತಿನಿಧಿಗಳು ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನದಲ್ಲಿರುವಂಥ ಒಂದು ವ್ಯವಸ್ಥೆ. ಆದರೆ ಕಳೆದ ಹಲವು ವರ್ಷಗಳಿಂದ ಇದನ್ನು ಗಣನೆಗೆ ತಗೊಳ್ಳದೆ ಯಾವುದೇ ಇಲ್ಲಿವರೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಅಧಿಕಾರದಲ್ಲಿ ಇಲ್ಲದೆ, ಆಡಳಿತ ಮಂಡಳಿ ಇಲ್ಲದೆ ಅನೇಕ ವರ್ಷಗಳು ಕಳೆದಿದೆ. ಈಗಾಗಲೇ ಗ್ರಾಮ ಪಂಚಾಯತಿಗಳ ಸದಸ್ಯರ, ಅಧ್ಯಕ್ಷರ ಅವಧಿಯೂ ಮುಗಿದಿದೆ. ಆದರೆ ಈ ಒಂದು ಕರ್ನಾಟಕದ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಈ ಒಂದು ಚುನಾವಣೆಗಳು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದರಿಂದ ನಮ್ಮ ಬೇಡಿಕೆ ಆದಷ್ಟು ಶೀಘ್ರದಲ್ಲಿ ಈ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೆಸಬೇಕು. ಈ ಒಂದು ಚುನಾವಣೆ ನಡೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮಾಡಿಕೊಡಬೇಕು. ಆ ಮುಖಾಂತರ ಕೆಳಮಟ್ಟದಲ್ಲಿ ಏನು ಗ್ರಾಮದ ಕೊನೆಯ ಭಾಗಗಳಿಗೂ ಸಹ ಅಭಿವೃದ್ಧಿಯ ಅದನ್ನು ತಗೊಂಡು ಹೋಗಲಿಕ್ಕೆ ಪ್ರತಿನಿಧಿಗಳಿದ್ದರೆ ಮಾತ್ರ ಸಾಧ್ಯ. ಈಗ ಅನೇಕ ಪಂಚಾಯತಿಗಳಲ್ಲಿ ಒಂದು ಜಿಲ್ಲಾ ಪಂಚಾಯತ್ನಲ್ಲಿ CO ಇರ್ಬೋದು, ತಾಲೂಕ್ ಪಂಚಾಯತ್ EO ಇರ್ಬೋದು, ಪಂಚಾಯತಿಯಲ್ಲಿ PDO ಇರ್ಬೋದು. ಅವರೆಲ್ಲ ಬೇರೆ ಕಡೆಯಿಂದ ಬಂದ ಅಧಿಕಾರಿಗಳಿರ್ತಾರೆ. ಅವರಿಗೆ ಇಲ್ಲಿಯ ಎಲ್ಲ ಸಮಸ್ಯೆಗಳು ಗೊತ್ತಿರೋದಿಲ್ಲ, ಜನರ ತೊಂದರೆಗಳು ಗೊತ್ತಿರೋದಿಲ್ಲ. ಅದರಿಂದ ಅದೆಲ್ಲ ಸರ್ಕಾರಕ್ಕೆ ಮುಟ್ಟಬೇಕು. ಅದಕ್ಕೆ ಒಂದು ಪರಿಹಾರ ಸಿಗಬೇಕು ಅಂದರೆ ಈ ಕೂಡಲೇ ಈ ಎಲ್ಲ ಹಂತದ ಈ ಒಂದು ಇದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಹಾಗಾಗಿ ಗ್ರಾಮ ಪಂಚಾಯತಿ ಇದ್ದು ಇಲ್ಲದಂತೆ ಆಗಿದೆ. ಜನರಿಗೆ ನೇರವಾಗಿ ಸಿಗುವಂಥದ್ದು ಗ್ರಾಮ ಪಂಚಾಯಿತಿ, ಹತ್ತಿರದಲ್ಲಿ ಸಿಗುವಂಥದ್ದು ಅದು ಇದ್ದು ಇಲ್ಲದಾಗಿದೆ. ಹಾಗಾಗಿ ಇದರ ಬಗ್ಗೆ ನೀವು PDOಗಳ ಬಗ್ಗೆ ಮತ್ತು ಆಡಳಿತಾಧಿಕಾರಿಗಳಿಗೂ ಕೂಡ ನೀವು ಸೂಚನೆ ಕೊಡಬೇಕು. ಸರ್, ಅದರ ಮಧ್ಯದಲ್ಲಿ ಆಡಳಿತಾಧಿಕಾರಿ ವಾರಕ್ಕೆ ಯಾವ ದಿವಸ ಬರ್ತಾರೆ ಅಂತೇಳಿ ಪಂಚಾಯಿತಿ ನೋಟಿಸ್ ಮೇಲೆ ಹಾಕಬೇಕು. ಎರಡನೇದಾಗಿ ನಮ್ಮ ಪಂಚಾಯಿತಿಗಳಲ್ಲಿ ಈಗೇನು ನಿಮ್ಮ ಮನವಿ ಇದಿದೆ ಅದಕ್ಕೆ ನಾಗರಿಕರಿಗೆ ಸ್ಪಂದಿಸುವಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಇದೆ. ಆಡಳಿತಾಧಿಕಾರಿಗಳು ಕೂಡ ತಿಳಿಸ್ತೇವೆ. ನೀವು ಹೋಗೋ ದಿನ ಅವರಿಗೆ ಪೂರ್ವಭಾವಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸರ್, ಎಲ್ಲ ಪಂಚಾಯಿತಿ ಬರ್ತವೆ ಅಂತ ನೋಟಿಸ್ ಮೇಲೆ ಹಾಕಲಿ. ಅದಾಗಲಿ ಗ್ರಾಮ ಪಂಚಾಯಿತಿ ವಾಟ್ಸಪ್ಗೆ ಪ್ರಚಾರ ಮಾಡ್ತಾರೆ. ಬೇಡಿಕೆ ನಮ್ಮದು ಬರೀ ಈಗ ಗ್ರಾಮ ಪಂಚಾಯತಿಗೆ PDO ಕೈಗೆ ಸಿಗಬೇಕು ಅಂತಲ್ಲ. ಏಕೆಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೆಳ ಹಂತದಿಂದ ಮೇಲ್ಹಂತದವರೆಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಆ ದೃಷ್ಟಿಯಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ವ್ಯವಸ್ಥೆ ಇರುವಂಥದ್ದು. ಇವತ್ತೀಗ ಆ ಯಾವುದೇ ವ್ಯವಸ್ಥೆಗಳನ್ನು ಬದಿಗಿಟ್ಟು ಕತ್ತಲಿಟ್ಟು ಕೇವಲ ಅಧಿಕಾರಿಗಳು ಮಾತ್ರ ಇದನ್ನು ಆಡಳಿತ ನಡೆಸುವಂಥದ್ದು ಇದು ಕ್ರಮಬದ್ಧ ಅಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರೋಧ ಅಂತ ಹೇಳುವಂಥದ್ದು. ನಮ್ಮ ಬೇಡಿಕೆ ಆದಷ್ಟು ಬೇಗ ಸರ್ಕಾರ ಚುನಾವಣಾ ಆಯೋಗಕ್ಕೆ ಈ ಒಂದು ಚುನಾವಣೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಏನು ರಾಜ್ಯ ಸರ್ಕಾರ ಇದೆ, ಇದು ಈ ಚುನಾವಣೆ ತುರ್ತಾಗಿ ಮಾಡಬೇಕು. ಆ ಮುಖಾಂತರ ನಮ್ಮ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಅಭಿವೃದ್ಧಿ ಆಗ್ತಾಯಿಲ್ಲ. ಅಧಿಕಾರಿಗಳು ಹೊರಗಿಂದ ಬರೋದ್ರಿಂದ ಅವರಿಗೆ ಸ್ಥಳೀಯ ಸಮಸ್ಯೆ ಗೊತ್ತಿರೋದಿಲ್ಲ. ಸ್ಥಳೀಯ ಪ್ರತಿನಿಧಿಗಳಿದ್ದರೆ, ಪಂಚಾಯತ್ ಸದಸ್ಯರು, ತಾಲೂಕು ಜಿಲ್ಲಾ ಪಂಚಾಯತಿ ಇಲ್ಲಿಯ ಪ್ರತಿನಿಧಿಗಳಿದ್ದರೆ ಅವರು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ತಿಳಿದಿರ್ತಾರೆ. ಅವರು ಅದನ್ನು ಸರ್ಕಾರ ಮಟ್ಟಕ್ಕೋ ಸಭೆಗಳಲ್ಲಿ ಮಂಡಿಸುವಂಥದ್ದು, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಮಾಡ್ಬೋದು ಅಂತ ಹೇಳುವಂಥದ್ದು ಇವತ್ತು ನಮ್ಮ
ಮಧ್ಯದಲ್ಲಿ ಯಾವ ಪೈಪುಗಳಿಗೆ ನೀರು ಹೋಗ್ತಾ ಇಲ್ಲ. ನೀರು ಮತ್ತು ನೀರು ಮೇಲೆ ನಮ್ಮ ಗ್ರಾಮ ಪಂಚಾಯತಿಯ ಕಡ್ಡಾಯ ಕರ್ತವ್ಯ. ಮೊದಲನೇ ಆದ್ಯತೆ ಮೇಲೆ ಅದು ಬಗೆಹರಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ. ಯಾವ್ದಾದ್ರು ನಿಮ್ಮ ಗಮನದಲ್ಲಿದ್ದರೆ ನಮ್ಮ ಗಮನಕ್ಕೆ ತಗೊಂಡು ನಾವು ಕೂಡ ಸಂಬಂಧಪಟ್ಟಂಥ ಆರೋಗ್ಯ ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಎ ಕಿಶೋರ್ ಕುಮಾರ್, ಉಪಾಧ್ಯಕ್ಷ ಮುದ್ದಂಡ ಡೀನ್ ಬೋಪಣ್ಣ, ಮಾಜಿ ಅಧ್ಯಕ್ಷ ಶಾಂತಯ್ಯ ರವಿ ಕುಶಾಲಪ್ಪ, ಮಡಿಕೇರಿ ಗ್ರಾಮಾಂತರ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ, ನಗರ ಉಪಾಧ್ಯಕ್ಷ ಬಿಕೆ ಜಗದೀಶ್ ಮತ್ತಿತರ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.